ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಕೊತ್ತೂರು ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಎಲ್ಲ ಜಾತಿ ಜನಾಂಗದ ಕುಟುಂಬಗಳಿವೆ. ಗ್ರಾಮದಲ್ಲಿರುವ ಮಾರಮ್ಮ ಎನ್ನುವ ಗ್ರಾಮ ದೇವತೆಯ ಮೆರವಣಿಗೆ ಮಾಡಲು ನಿರ್ಧರಿಸಿ ಪ್ರತಿಯೊಬ್ಬರಿಂದ ಚಂದ ವಸೂಲಿ ಮಾಡಿದ್ದಾರಂತೆ. ಆದರೆ ನಿನ್ನೆ ದೇವರ ಮೆರವಣಿಗೆ ಮಾಡುವ ವೇಳೆ ದಲಿತ ಯುವಕರು ತಾವು ಉತ್ಸವ ಮೂರ್ತಿಯನ್ನು ಹೊರಬೇಕೆಂದು ಒತ್ತಿಕೊಳ್ಳಲು ಮುಂದಾಗಿದ್ದಾರೆ. ಅದಕ್ಕೆ ಗ್ರಾಮದ ಸವರ್ಣೀಯರು ವಿರೋಧ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದ್ದಾರಂತೆ. ಇದರಿಂದ ಕೆರಳಿದ ದಲಿತ ಯುವಕರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ವರ್ಷನೂ ಓಂ ಶಕ್ತಿ ಮಾಲೆ ಹಾಕ್ತೀವಿ. ಫಸ್ಟೇನೆ ಇದು ಶಬರಿಮಲೆ ಇದು ಹಾಕಿದ್ರು ಮಾಲೆ. ಅವ್ರಿಗೆ ಬೀಗ ಎಲ್ಲ ತೆಗೆದು ಅವ್ರಿಗೆ ಒಳಗಡೆ ಎಲ್ಲ ಬಿಟ್ಟಿದ್ದಾರೆ. ಸೊ ನಾವು ಕೇಳಕ್ಕೆ ಹೋದರೆ ಬೀಗ ಕೊಡಲಿಲ್ಲ, ತೆಗೆದು ಇಲ್ಲ. ದೇವರನ್ನು ಮೆರವಣಿಗೆ ತೆಗಿಬೇಕು ಅಂತ ಕೇಳಿದ್ರೆ ಅದಿಲ್ಲ ಮೂಲೆಗಿದೆ, ಈಗ ಆಗಲ್ಲ ಎತ್ತಕ್ಕಂತ ಅವರು ಹೇಳಿದ್ರು. ಸೊ ನಾವ್ಯಾಕೆ ಗಲಾಟೆ ಬೀಳ್ಬೇಕಂತ ನಾವು ಯಾರಿಗೂ ಹೇಳ್ದಿಲ್ಲ, ದೊಡ್ಡವ್ರಿಗೂ ಹೇಳಿಲ್ಲ, ನಾವು ಕಳ್ದಿರಾಗೋದು. ನಮ್ಗೆ ರಾತ್ರಿ ಎಲ್ಲ ಅಂದರೆ ಎಸ್ ಸಿಗಳು ಅಂತ ಬಲೆ ಇದು ಮಾಡ್ತಿರೋದು. ದೇವ್ರನ್ನೊಬ್ಬರು ಎತ್ಕೊಳಕ್ಕೆ ಕೆಗಳ ಮೇಲೆ ಎತ್ಕೊಳಕ್ಕೆ ಹೋಗಿದ್ರೆ ಕಿತ್ಕೊಂಡಿರೋದೊಂದು ಆ ಥರ ನಡಿಬಾರ್ದು. ಊರೆಲ್ಲ ಒಂದೇ ಒಗ್ಗಟ್ಟಾಗಿರ್ಬೇಕಂತ ಎಲ್ಲರೂ ಕೇಳ್ಕೊತಾರೆ. ದೂಷಣೆ ಅದೇ ಫಸ್ಟು ಕಾನೂನು ಅಂದರೆ ಎಸ್ ಸಿಗಳು ನೀವು ದೂರ ಇರಬೇಕು, ಈ ಕಡೆ ಬರಬಾರ್ದು ಅಂತ. ಎಲ್ರಿಗೂ ಮುಂದೆ ಬೇಕಾಗಿರೋದು ಎಸ್ ಸಿಗಳು ಮಾತ್ರನೇ. ಅದೇ ಫಸ್ಟ್ ಮಾತಾಡ್ಬೇಕು. ಇವಾಗ ಏನೇನಾದ್ರೂ ನಾವೇ ಹೋಗ್ಬೇಕು ಮುಂದೆ. ಅದು ನೀವು ಬರಲೇಬೇಡ್ರಿ. ವಸೂಲಿಗೆಲ್ಲ ಸಾವಿರ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ಅವತ್ತೆಲ್ಲ ಇದು ಮಾಡಬೇಕು ಅಂತ. ಆ ಥರನೇ ಎಲ್ಲರೂ ನೆನ್ನೆ ಇದ್ದಿದ್ರಿ, ಯಾವುದೂ ಈ ರಾಮಾಯಣ ಇರ್ತಿರ್ಲಿಲ್ಲ. ಅದೆಲ್ಲ ಕಲೆಕ್ಷನ್ ಮಾಡಿ ಎಲ್ಲ ತಂದರು, ಕುರಿಗಳೆಲ್ಲ ತಂದರು, ಇದು ಮಾಡಿದ್ರು. ತಿನ್ನೋ ಇದ್ರೆ ಎಲ್ಲ ಇದು ಮಾಡಿಬಿಟ್ಮೇಲೆ ನೀವು ಮುಂದೆ ಬರಬೇಡ್ರಿ ಅಂದರೆ ಅವ್ರಿಗೂ ಕೋಪ ಬರುತ್ತಲ್ವ ಸರ್. ಎಲ್ಲರೂ ಒಗ್ಗಟ್ಟಾಗೇ ಇರಬೇಕು. ಜನ ಅಂದಮೇಲೆ ಎಲ್ಲ ಆ ದೇವರು ನೀವು ಬರಲೇಬೇಡ್ರಿ. ಎಸ್ ಸಿಗಳೆಲ್ಲ ಮಾದ್ಗಿರು ನೀವು ಹಿಂದೆನೇ ಇರಬೇಕು. ಅಲ್ಲಿಗೆ ಹೊಡೆಯೋರು ಮಾತ್ರ ಮುಂದೆ ಬರಬೇಕಷ್ಟೇ. ಅಂದರೆ ಎಲ್ರಿಗೂ ಸಮಾನ ಇರುತ್ತಲ್ವ ಸರ್. ದೇವ್ರ ಅಂದಮೇಲೆ ಊರೆಲ್ಲ ಗ್ರಾಮ ದೇವತೆ ಅಂದರೆ ಎಲ್ರಿಗೂ ಒಂದೇ ಇದು ಇರುತ್ತೆ. ಊರವರೇ ಸರ್, ರೆಡ್ಡಿಸ್ ಅವರೇ ಸರ್, ಅವರೇ ಆ ಥರ ಹೇಳಿ. ಅಲ್ಲಿ ಸಾಧನಹಳ್ಳಿಯಲ್ಲಿ ಹೇಳಿದ್ರಲ್ಲ ನೀವು ಎತ್ಕೋಬೋದು ಅಂತೇಳಿ, ನಮ್ಮೂರು ದಲಿತ ಹುಡುಗ ನವೀನ್ ಅಂತ ಒಬ್ಬ ಹುಡುಗ ಹೋಗಿ ಎತ್ಕೊಂಡು ಹೋಗಿದ್ರೆ ನಮ್ಮೂರು ವಾಟರ್ ಮ್ಯಾನ್ ನರಸಿಂಹಪ್ಪ ಅನ್ನೋರು 2-3 ಸಲ ಕಿತ್ಕೊಂಡಿದ್ದಾರೆ. ಅವ್ರು ಚೆಂದ ಕಟ್ಟಿರೋದು, ನಾವು ಚೆಂದ ಕಟ್ಟಿರೋದು. ಅವ್ರೇನು ಜಾಸ್ತಿ ಕಟ್ಟಿರಲ್ಲ. ಎಸ್ ಸಿ ಅವ್ರಿಗೂ ಅಂತೇಳಿ ಮೇಲ್ಮಟ್ಟ ನೋಡಿರೋದು ಅವರು, ಮೇಲ್ಮಟ್ಟ ನೋಡ್ತಿರೋದು ಅವರು. ನಾವು ಏನಕ್ಕೆ ಕಿತ್ಕೊಂಡ್ರು ಮೇಲೆ ಕೋಲು ಏನಕ್ಕೆ ಕಿತ್ಕೊಂಡ್ರು ಅಂದರೆ ನಾವು ಒಲೆಯವರು ಅಂತೇಳಿ ಕಿತ್ಕೊಂಡಿರೋದು ಅವರು. ನಮ್ಮ ಮಾದಿವರು ಇವ್ರು ಬೆಳಿಬಾರ್ದು ಅಂತೇಳಿ ಕಿತ್ಕೊಂಡಿರೋದು. ಇಷ್ಟೇ. ನಮಗೆ ನ್ಯಾಯ ಬೇಕು. ಅವ್ರು ಯಾವ ಥರ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇದ್ದಾರೋ ನಾವು ಅದೇ ಥರ ಪ್ರವೇಶ ಇಲ್ಲ. ತಿಂಗಳ ಹುಣ್ಣಿಮೆ ಭಜನೆ ಆಗುತ್ತೆ. ಅವತ್ತು ಚಳಿಯಲ್ಲಿ ಒಪ್ಪಾರ ಹಾಕ್ಕೊಂಡು ಅಲ್ಲಿ ಶೆಡ್ಡು ಏನಾದರೂ ಇದು ಟಾರ್ಪಲ್ ಏನಾದ್ರು ಹಾಕ್ಕೊಂಡು ನಾವು ಅಲ್ಲೇ ಭಜನೆ ಮಾಡಬೇಕು. ಅವ್ರು ಮಾತ್ರ ಒಳಗಡೆ ಮಾಡ್ಕೊಂಡು ಆರಾಮ್ ಬೆಡ್ಶೀಟ್ ಹಾಕೊಂಡು ನಾವು ಚಳಿ ಎಲ್ಲ ಇರಬೇಕು. ಅವ್ರಿಗೆ ಏನು ಕೊಡ್ತಾರೋ ಚಂದ ಅದಕ್ಕೂ ನಾವೇ ಕೊಡ್ತೀವಿ. ಅವ್ರಿಗಿನ ಫಸ್ಟ್ ನಾವೇ ಕಟ್ಟಿರ್ತೀವಿ. ಲಿಸ್ಟ್ ಯಾವ ಲಿಸ್ಟೇ ತಗೊಂಬಂದು ನೋಡ್ರಿ, ನಾವೇ ಫಸ್ಟ್ ಇರ್ತೀವಿ. ಅದ್ರಲ್ಲಿ ಅವ್ರು ಕಟ್ಟಿಲ್ಲ ಅಂದರೂ ಅವರು ಅದೇ ಏನೋ ಜಮಾಯಿಸ್ಕೊಂಡು ಏನೋ ಮಾಡ್ಕೊಂಡು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಉದ್ವಿಗ್ನ ಪರಿಸ್ಥಿತಿ ತಿಳಿಗೊಳಿಸಿದರು. ಗ್ರಾಮದ ಸವರ್ಣೀಯರು ಹಾಗೂ ದಲಿತರನ್ನು ದೇವಸ್ಥಾನದ ಬಳಿ ಕರೆಯಿಸಿ ರಾಜಿ ಸಂಧಾನ ಮಾಡಿದರು. ಗ್ರಾಮಸ್ಥರು ಶಾಂತಿಯಿಂದ ಇರುವಂತೆ ಹಾಗೂ ದೇವರ ಮುಂದೆ ಎಲ್ಲರೂ ಸರಿಸಮಾನರು, ಜಾತಿ ತಾರತಮ್ಯ ಮಾಡದಂತೆ ತಿಳಿ ಹೇಳಿದರು. ಯಾಕಂದ್ರೆ ಯಾವುದೇ ಆಗಲಿ ಪದ್ಧತಿಗಳನ್ನೋದು ಕಾಲ ಬದಲಾದಂಗೆ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ಆ್ಯಂಡ್ ಇಂಡಿಪೆಂಡೆನ್ಸ್ ಬಂದು ಸಂವಿಧಾನ ಎಲ್ಲ ರಚನೆ ಆಗಿ ತುಂಬ ವರ್ಷಗಳಾಗಿದೆ. ಎಲ್ಲರಿಗೂ ಒಂದು ಸಮಾನವಾದ ಹಕ್ಕಿರುತ್ತೆ. ಈಗ ನಾವಿಲ್ಲೆಲ್ಲ ಕಮ್ಯುನಿಟಿಯಿಂದ ಬಂದಿರೋ ಅಧಿಕಾರಿಗಳು ಇಲ್ಲಿರ್ತೀವಿ. ನಮ್ಮ ಜಾತಿ ಯಾವುದು, ಸಮುದಾಯ ಯಾವುದು ಅಂತ ನಿಮಗೆ ಗೊತ್ತಿರಲ್ಲ. ಈಗ ನಾವೇ ದೇವ್ರನ್ನ ಮುಟ್ಬೇಕಂದ್ರೂ ಸಹ ನೀವು ಯಾವ ಜಾತಿ ಅಂತ ಕೇಳಿ ಬಿಡೋ ಅಂತ ಪರಿಸ್ಥಿತಿ ಇಲ್ಲ. ಸೊ ಆ ರೀತಿ
ಒಂದು ಊರಲ್ಲಿ ಒಗ್ಗಟ್ಟಿದ್ರೆ ಆರ್ಥಿಕವಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಏಳಿಗೆ ಅನ್ನೋದಾಗುತ್ತೆ ಹೊರತು ಈ ಥರ ಗಲಾಟೆಗಳಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಸೊ ಎಲ್ಲರೂ ಈ ವಿಷಯನ ಅರ್ಥಕೊಂಡು ಮುಂದಕ್ಕೆ ಈ ಥರ ಸಿಚುವೇಶನ್ಸ್ ಯಾವುದು ಆಗದಿರೋ ನೋಡ್ಕೊಳ್ಳಿ. ಸವರ್ಣೀಯರು ಹಾಗೂ ದಲಿತರ ವಾಗ್ವಾದದ ಮಧ್ಯೆ ಗ್ರಾಮ ದೇವತೆಗಳಾದ ಮಾರಮ್ಮ, ಗಂಗಮ್ಮ ದೇವಿ ಉತ್ಸವ ಮೂರ್ತಿಗಳು ಕೆಲಕಾಲ ಬೀದಿಯಲ್ಲಿರುವಂತಾಗಿತ್ತು. ಕೊನೆಗೆ ಪೊಲೀಸರು ಗ್ರಾಮಸ್ಥರ ಮನವೊಲಿಸಿ ಉತ್ಸವ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ಕಳುಹಿಸಿಕೊಟ್ಟರು. ಮತ್ತೊಂದೆಡೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.